ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಧಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರಲ್ಲಿ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ದಿವಸ ಕೆಂಪು ರಕ್ತವರ್ಣದ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ನಮ್ಮ ಕಪಿಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ನಾವು ಬಂದ್ ಮಾಡ್ತೀವಿ. ಯಾಕಪ್ಪ ಅಂದರೆ ವೇದ ಶುರುವಾಗೋದು 12 ಗಂಟೆ 20 ನಿಮಿಷಕ್ಕೆ. ಪ್ರತಿ ಸಲದಂತೆಯೇ ಚಂದ್ರಗ್ರಹಣ ಇದ್ದಾಗ ನಾವು ವೇದವನ್ನು ಪಾಲಿಸ್ತೀವಿ. ಆ ಥರ ನಮ್ಮ ಕಪಿಲೇಶ್ವರ ಮಹಾರಾಜಿಗೆ ಒಳಗಿನ ಗರ್ಭಗುಡಿಯಲ್ಲಿ ಬಿಲ್ವಪತ್ರೆಯಿಂದ ಪೂರ್ಣ ಶಿವಲಿಂಗವನ್ನು ಮುಚ್ಚಲಾಗ್ತದೆ. ಆಮೇಲೆ ರಾತ್ರಿ 12 ಗಂಟೆ 20 ನಿಮಿಷ ಚಂದ್ರಗ್ರಹಣ ಮುಗಿದ ನಂತರ ಪಂಚಗವ್ಯದಿಂದ ಈ ಕಪಿಲೇಶ್ವರನ ಮಂದಿರವನ್ನು ಶುದ್ಧ ಮಾಡಿ ಆಮೇಲೆ ವಿವಿಧ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕಗಳು ದಿನಚರಿಯಂತೆ ನಡೀತವೆ. ಇವತ್ತು ಚಂದ್ರಗ್ರಹಣ ಆಗಿದ್ದರಿಂದ ಭಕ್ತರಲ್ಲಿ ಯಾರು ಭಕ್ತರು ಹೆದರಕೂಡೋದು, ಏನು ತೊಂದರೆ ಇಲ್ಲ. ಚಂದ್ರಗ್ರಹಣ ಬರಿಕಣ್ಣೆ ನೋಡಬಹುದು. ತಮ್ಮ ಯಾರಿಗೂ ಆ ಥರ ಏನಿಲ್ಲ. ಆ ಥರ ಅಂಜೋರಿದ್ದರೆ ಅಕ್ಕಿ ಕಾಳು, ಉದ್ದು ಅಥವಾ ಹಿಂಗೆ ದೇವನಿಗೆ ಕೊಟ್ಟರು ನಡೀತದೆ, ಏನು ತೊಂದರೆ ಇಲ್ಲ. ಗ್ರಹಣ ಮುಗಿದ ನಂತರ ನಾವು ಸ್ನಾನವನ್ನು ಮಾಡಿ ತಮ್ಮ ಇಷ್ಟ ದೇವರಿಗೆ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತಮಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಭಗವನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಗ್ರಹಣ ಮುಗಿದ ಪಂಚಗವ್ಯದಿಂದ ದೇವಸ್ಥಾನವನ್ನು ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಿದ ಮೇಲೆ ಮಹಾಭಿಷೇಕಗಳು ಶುರು ಆಗ್ತದೆ. ಪರಮೇಶ್ವರನಿಗೆ ದಿವಸದಲ್ಲಿ ಹೇಗೆ ಮಾಡ್ತೀವೋ ಆ ಥರ ಮೊದಲು ಶುರು ಆಗೋದು ಪಂಚಾಮೃತ ಅಭಿಷೇಕದಿಂದ, ಆಮೇಲೆ ರುದ್ರಾಭಿಷೇಕ, ಮಹಾರುದ್ರದಿಂದ ಶುರುವಾಗಿ ಅಲಂಕಾರ ಪೂಜೆ ಎಲ್ಲ ಮಹಾಆರತಿ ಮಹಾಮಂಗಳ ನೈವೇದ್ಯ ನಡೀತದೆ. ಇವತ್ತು ಗ್ರಹಣ ಇದರಿಂದ ನೈವೇದ್ಯ ತೀರ್ಥ ನಿಷಿದ್ಧ ಇರ್ತದೆ ಮಧ್ಯಾಹ್ನದ ನಂತರ. ಅದಕ್ಕೆ 12:20 ನಮ್ಮ ದೇವಸ್ಥಾನ ತೆರೆದಿರ್ತದೆ ಭಕ್ತರಿಗೆ ದರ್ಶನಕ್ಕೆ. 12 ಗಂಟೆಯಿಂದ 20 ನಿಮಿಷದಿಂದ ನಮ್ಮ ದೇವಸ್ಥಾನವನ್ನು ಮುಚ್ಚಿರ್ತದೆ. ರಾತ್ರಿ 1:30ಯಿಂದ ಭಕ್ತರು ದರ್ಶನಕ್ಕೆ ಬರ್ಬೋದು. 1:30ಯಿಂದ ಬರ್ಬೋದು ದರ್ಶನಕ್ಕೆ. ಅಭಿಷೇಕ ಶುರು ಆಗ್ತದಲ್ಲ, ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿದ ಮೇಲೆ ಭಕ್ತರು ಬಂದು ಅಭಿಷೇಕ ಮಾಡ್ಬೋದು, ದರ್ಶನ ತೊಗೋಬೋದು. ತಮ್ಮ ಇಷ್ಟಾರ್ಥಗಳನ್ನು ಅವರು ಪೂರೈಸಂತ ಭಗವಂತನಲ್ಲಿ ಬೇಡ್ಕೋಬೋದು. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಧಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರಲ್ಲಿ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ದಿವಸ ಕೆಂಪು ರಕ್ತವರ್ಣದ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ನಮ್ಮ ಕಪಿಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ನಾವು ಬಂದ್ ಮಾಡ್ತೀವಿ. ಯಾಕಪ್ಪ ಅಂದರೆ ವೇದ ಶುರುವಾಗೋದು 12 ಗಂಟೆ 20 ನಿಮಿಷಕ್ಕೆ. ಪ್ರತಿ ಸಲದಂತೆಯೇ ಚಂದ್ರಗ್ರಹಣ ಇದ್ದಾಗ ನಾವು ವೇದವನ್ನು ಪಾಲಿಸ್ತೀವಿ. ಆ ಥರ ನಮ್ಮ ಕಪಿಲೇಶ್ವರ ಮಹಾರಾಜಿಗೆ ಒಳಗಿನ ಗರ್ಭಗುಡಿಯಲ್ಲಿ ಬಿಲ್ವಪತ್ರೆಯಿಂದ ಪೂರ್ಣ ಶಿವಲಿಂಗವನ್ನು ಮುಚ್ಚಲಾಗ್ತದೆ. ಆಮೇಲೆ ರಾತ್ರಿ 12 ಗಂಟೆ 20 ನಿಮಿಷ ಚಂದ್ರಗ್ರಹಣ ಮುಗಿದ ನಂತರ ಪಂಚಗವ್ಯದಿಂದ ಈ ಕಪಿಲೇಶ್ವರನ ಮಂದಿರವನ್ನು ಶುದ್ಧ ಮಾಡಿ ಆಮೇಲೆ ವಿವಿಧ ರುದ್ರಾಭಿಷೇಕ, ಮಹಾರುದ್ರಾಭಿಷೇಕಗಳು ದಿನಚರಿಯಂತೆ ನಡೀತವೆ. ಇವತ್ತು ಚಂದ್ರಗ್ರಹಣ ಆಗಿದ್ದರಿಂದ ಭಕ್ತರಲ್ಲಿ ಯಾರು ಭಕ್ತರು ಹೆದರಕೂಡೋದು, ಏನು ತೊಂದರೆ ಇಲ್ಲ. ಚಂದ್ರಗ್ರಹಣ ಬರಿಕಣ್ಣೆ ನೋಡಬಹುದು. ತಮ್ಮ ಯಾರಿಗೂ ಆ ಥರ ಏನಿಲ್ಲ. ಆ ಥರ ಅಂಜೋರಿದ್ದರೆ ಅಕ್ಕಿ ಕಾಳು, ಉದ್ದು ಅಥವಾ ಹಿಂಗೆ ದೇವನಿಗೆ ಕೊಟ್ಟರು ನಡೀತದೆ, ಏನು ತೊಂದರೆ ಇಲ್ಲ. ಗ್ರಹಣ ಮುಗಿದ ನಂತರ ನಾವು ಸ್ನಾನವನ್ನು ಮಾಡಿ ತಮ್ಮ ಇಷ್ಟ ದೇವರಿಗೆ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತಮಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಭಗವನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಗ್ರಹಣ ಮುಗಿದ ಪಂಚಗವ್ಯದಿಂದ ದೇವಸ್ಥಾನವನ್ನು ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಿದ ಮೇಲೆ ಮಹಾಭಿಷೇಕಗಳು ಶುರು ಆಗ್ತದೆ. ಪರಮೇಶ್ವರನಿಗೆ ದಿವಸದಲ್ಲಿ ಹೇಗೆ ಮಾಡ್ತೀವೋ ಆ ಥರ ಮೊದಲು ಶುರು ಆಗೋದು ಪಂಚಾಮೃತ ಅಭಿಷೇಕದಿಂದ, ಆಮೇಲೆ ರುದ್ರಾಭಿಷೇಕ, ಮಹಾರುದ್ರದಿಂದ ಶುರುವಾಗಿ ಅಲಂಕಾರ ಪೂಜೆ ಎಲ್ಲ ಮಹಾಆರತಿ ಮಹಾಮಂಗಳ ನೈವೇದ್ಯ ನಡೀತದೆ. ಇವತ್ತು ಗ್ರಹಣ ಇದರಿಂದ ನೈವೇದ್ಯ ತೀರ್ಥ ನಿಷಿದ್ಧ ಇರ್ತದೆ ಮಧ್ಯಾಹ್ನದ ನಂತರ. ಅದಕ್ಕೆ 12:20 ನಮ್ಮ ದೇವಸ್ಥಾನ ತೆರೆದಿರ್ತದೆ ಭಕ್ತರಿಗೆ ದರ್ಶನಕ್ಕೆ. 12 ಗಂಟೆಯಿಂದ 20 ನಿಮಿಷದಿಂದ ನಮ್ಮ ದೇವಸ್ಥಾನವನ್ನು ಮುಚ್ಚಿರ್ತದೆ. ರಾತ್ರಿ 1:30ಯಿಂದ ಭಕ್ತರು ದರ್ಶನಕ್ಕೆ ಬರ್ಬೋದು. 1:30ಯಿಂದ ಬರ್ಬೋದು ದರ್ಶನಕ್ಕೆ. ಅಭಿಷೇಕ ಶುರು ಆಗ್ತದಲ್ಲ, ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿದ ಮೇಲೆ ಭಕ್ತರು ಬಂದು ಅಭಿಷೇಕ ಮಾಡ್ಬೋದು, ದರ್ಶನ ತೊಗೋಬೋದು. ತಮ್ಮ ಇಷ್ಟಾರ್ಥಗಳನ್ನು ಅವರು ಪೂರೈಸಂತ ಭಗವಂತನಲ್ಲಿ ಬೇಡ್ಕೋಬೋದು. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಧಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರಲ್ಲಿ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ದಿವಸ ಕೆಂಪು ರಕ್ತವರ್ಣದ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ನಮ್ಮ ಕಪಿಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ನಾವು
ಬಂದ್ ಮಾಡ್ತೀವಿ. ಯಾಕಪ್ಪ ಅಂದರೆ ವೇದ ಶುರುವಾಗೋದು 12 ಗಂಟೆ 20 ನಿಮಿಷಕ್ಕೆ. ಪ್ರತಿ ಸಲದಂತೆಯೇ ಚಂದ್ರಗ್ರಹಣ ಇದ್ದಾಗ ನಾವು ವೇದವನ್ನು ಪಾಲಿಸ್ತೀವಿ. ಆ ಥರ ನಮ್ಮ ಕಪಿಲೇಶ್ವರ ಮಹಾರಾಜಿಗೆ ಒಳಗಿನ ಗರ್ಭಗುಡಿಯಲ್ಲಿ ಬಿಲ್ವಪತ್ರೆಯಿಂದ ಪೂರ್ಣ ಶಿವಲಿಂಗವನ್ನು ಮುಚ್ಚಲಾಗ್ತದೆ. ಆಮೇಲೆ ರಾತ್ರಿ 12 ಗಂಟೆ 20 ನಿಮಿಷ ಚಂದ್ರಗ್ರಹಣ ಮುಗಿದ ನಂತರ ಪಂಚಗವ್ಯದಿಂದ ಈ ಕಪಿಲೇಶ್ವರನ ಮಂದಿರವನ್ನು ಶುದ್ಧ ಮಾಡಿ ಆಮೇಲೆ ವಿವಿಧ ರುದ್ರಾಭಿಷೇಕ ಮಹಾರುದ್ರಾಭಿಷೇಕಗಳು ದಿನಚರಿಯಂತೆ ನಡೀತವೆ. ಇವತ್ತು ಚಂದ್ರಗ್ರಹಣ ಆಗಿದ್ದರಿಂದ ಭಕ್ತರಲ್ಲಿ ಯಾರು ಭಕ್ತರು ಹೆದರಕೂಡೋದು, ಏನು ತೊಂದರೆ ಇಲ್ಲ. ಚಂದ್ರಗ್ರಹಣ ಬರಿಕಣ್ಣೆ ನೋಡಬಹುದು. ತಮ್ಮ ಯಾರಿಗೂ ಆ ಥರ ಏನಿಲ್ಲ. ಆ ಥರ ಅಂಜೋರಿದ್ದರೆ ಅಕ್ಕಿ ಕಾಳು ಉದ್ದು ಅಥವಾ ಹಿಂಗೆ ದೇವರಿಗೆ ಕೊಟ್ಟರು ನಡೀತದೆ, ಏನು ತೊಂದರೆ ಇಲ್ಲ. ಗ್ರಹಣ ಮುಗಿದ ನಂತರ ನಾವು ಸ್ನಾನವನ್ನು ಮಾಡಿ ತಮ್ಮ ಇಷ್ಟ ದೇವರಿಗೆ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತಮಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಭಗವನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಗ್ರಹಣ ಮುಗಿದ ಪಂಚಗವ್ಯದಿಂದ ದೇವಸ್ಥಾನವನ್ನು ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಿದ ಮೇಲೆ ಮಹಾಭಿಷೇಕಗಳು ಶುರು ಆಗ್ತದೆ. ಪರಮೇಶ್ವರನಿಗೆ ದಿವಸದಲ್ಲಿ ಹೇಗೆ ಮಾಡ್ತೀವೋ ಆ ಥರ ಮೊದಲು ಶುರುವಾಗೋದು ಪಂಚಾಮೃತ ಅಭಿಷೇಕದಿಂದ, ಆಮೇಲೆ ರುದ್ರಾಭಿಷೇಕ ಮಹಾರುದ್ರದಿಂದ ಶುರುವಾಗಿ ಅಲಂಕಾರ ಪೂಜೆ ಎಲ್ಲ ಮಹಾಆರತಿ ಮಹಾಮಂಗಳಾರತಿ ನೈವೇದ್ಯ ನಡೀತದೆ. ಇವತ್ತು ಗ್ರಹಣ ಇದರಿಂದ ನೈವೇದ್ಯ ತೀರ್ಥ ನಿಷಿದ್ಧ ಇರ್ತದೆ ಮಧ್ಯಾಹ್ನದ ನಂತರ. ಅದಕ್ಕೆ 12:20 ನಮ್ಮ ದೇವಸ್ಥಾನ ತೆರೆದಿರ್ತಾರೆ ಭಕ್ತರಿಗೆ ದರ್ಶನಕ್ಕೆ. 12 ಗಂಟೆಯಿಂದ 20 ನಿಮಿಷದಿಂದ ನಮ್ಮ ದೇವಸ್ಥಾನವನ್ನು ಮುಚ್ಚಿರ್ತದೆ. ರಾತ್ರಿ 1:30ಯಿಂದ ಭಕ್ತರು ದರ್ಶನಕ್ಕೆ ಬರ್ಬೋದು. 1:30ಯಿಂದ ಬರ್ಬೋದು ದರ್ಶನಕ್ಕೆ. ಅಭಿಷೇಕ ಶುರು ಆಗ್ತದಲ್ಲ, ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿದ ಮೇಲೆ ಭಕ್ತರು ಬಂದು ಅಭಿಷೇಕ ಮಾಡ್ಬೋದು, ದರ್ಶನ ತೊಗೋಬೋದು, ತಮ್ಮ ಇಷ್ಟಾರ್ಥಗಳನ್ನು ಅವರು ಪೂರೈಸಂತ ಭಗವಂತನಲ್ಲಿ ಬೇಡ್ಕೋಬೋದು. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಧಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರಲ್ಲಿ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ದಿವಸ ಕೆಂಪು ರಕ್ತವರ್ಣದ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ನಮ್ಮ ಕಪಿಲೇಶ್ವರ ದೇವಸ್ಥಾನ ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ನಾವು ಬಂದ್ ಮಾಡ್ತೀವಿ. ಯಾಕಪ್ಪ ಅಂದರೆ ವೇದ ಶುರುವಾಗೋದು 12 ಗಂಟೆ 20 ನಿಮಿಷಕ್ಕೆ. ಪ್ರತಿ ಸಲದಂತೆಯೇ ಚಂದ್ರಗ್ರಹಣ ಇದ್ದಾಗ ನಾವು ವೇದವನ್ನು ಪಾಲಿಸ್ತೀವಿ. ಆ ಥರ ನಮ್ಮ ಕಪಿಲೇಶ್ವರ ಮಹಾರಾಜಿಗೆ ಒಳಗಿನ ಗರ್ಭಗುಡಿಯಲ್ಲಿ ಬಿಲ್ವಪತ್ರೆಯಿಂದ ಪೂರ್ಣ ಶಿವಲಿಂಗವನ್ನು ಮುಚ್ಚಲಾಗ್ತದೆ. ಆಮೇಲೆ ರಾತ್ರಿ 12 ಗಂಟೆ 20 ನಿಮಿಷ ಚಂದ್ರಗ್ರಹಣ ಮುಗಿದ ನಂತರ ಪಂಚಗವ್ಯದಿಂದ ಈ ಕಪಿಲೇಶ್ವರನ ಮಂದಿರವನ್ನು ಶುದ್ಧ ಮಾಡಿ ಆಮೇಲೆ ವಿವಿಧ ರುದ್ರಾಭಿಷೇಕ ಮಹಾರುದ್ರಾಭಿಷೇಕಗಳು ದಿನಚರಿಯಂತೆ ನಡೀತವೆ. ಇವತ್ತು ಚಂದ್ರಗ್ರಹಣ ಆಗಿದ್ದರಿಂದ ಭಕ್ತರಲ್ಲಿ ಯಾರು ಭಕ್ತರು ಹೆದರಕೂಡೋದು, ಏನು ತೊಂದರೆ ಇಲ್ಲ. ಚಂದ್ರಗ್ರಹಣ ಬರಿಕಣ್ಣೆ ನೋಡಬಹುದು. ತಮ್ಮ ಯಾರಿಗೂ ಆ ಥರ ಏನಿಲ್ಲ. ಆ ಥರ ಅಂಜೋರಿದ್ದರೆ ಅಕ್ಕಿ ಕಾಳು ಉದ್ದು ಅಥವಾ ಹಿಂಗೆ ದೇವರಿಗೆ ಕೊಟ್ಟರು ನಡೀತದೆ, ಏನು ತೊಂದರೆ ಇಲ್ಲ. ಗ್ರಹಣ ಮುಗಿದ ನಂತರ ನಾವು ಸ್ನಾನವನ್ನು ಮಾಡಿ ತಮ್ಮ ಇಷ್ಟ ದೇವರಿಗೆ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತಮಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಭಗವನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಗ್ರಹಣ ಮುಗಿದ ಪಂಚಗವ್ಯದಿಂದ ದೇವಸ್ಥಾನವನ್ನು ಶುದ್ಧೀಕರಣ ಮಾಡ್ತೀವಿ. ಶುದ್ಧೀಕರಣ ಮಾಡಿದ ಮೇಲೆ ಮಹಾಭಿಷೇಕಗಳು ಶುರು ಆಗ್ತದೆ. ಪರಮೇಶ್ವರನಿಗೆ ದಿವಸದಲ್ಲಿ ಹೇಗೆ ಮಾಡ್ತೀವೋ ಆ ಥರ ಮೊದಲು ಶುರುವಾಗೋದು ಪಂಚಾಮೃತ ಅಭಿಷೇಕದಿಂದ, ಆಮೇಲೆ ರುದ್ರಾಭಿಷೇಕ ಮಹಾರುದ್ರದಿಂದ ಶುರುವಾಗಿ ಅಲಂಕಾರ ಪೂಜೆ ಎಲ್ಲ ಮಹಾಆರತಿ ಮಹಾಮಂಗಳಾರತಿ ನೈವೇದ್ಯ ನಡೀತದೆ. ಇವತ್ತು ಗ್ರಹಣ ಇದರಿಂದ ನೈವೇದ್ಯ ತೀರ್ಥ ನಿಷಿದ್ಧ ಇರ್ತದೆ ಮಧ್ಯಾಹ್ನದ ನಂತರ. ಅದಕ್ಕೆ 12:20 ನಮ್ಮ ದೇವಸ್ಥಾನ ತೆರೆದಿರ್ತಾರೆ ಭಕ್ತರಿಗೆ ದರ್ಶನಕ್ಕೆ. 12 ಗಂಟೆಯಿಂದ 20 ನಿಮಿಷದಿಂದ ನಮ್ಮ ದೇವಸ್ಥಾನವನ್ನು ಮುಚ್ಚಿರ್ತದೆ. ರಾತ್ರಿ 1:30ಯಿಂದ ಭಕ್ತರು ದರ್ಶನಕ್ಕೆ ಬರ್ಬೋದು. 1:30ಯಿಂದ ಬರ್ಬೋದು ದರ್ಶನಕ್ಕೆ. ಅಭಿಷೇಕ ಶುರು ಆಗ್ತದಲ್ಲ, ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿದ ಮೇಲೆ ಭಕ್ತರು ಬಂದು ಅಭಿಷೇಕ ಮಾಡ್ಬೋದು, ದರ್ಶನ ತೊಗೋಬೋದು, ತಮ್ಮ ಇಷ್ಟಾರ್ಥಗಳನ್ನು ಅವರು ಪೂರೈಸಂತ ಭಗವಂತನಲ್ಲಿ ಬೇಡ್ಕೋಬೋದು.